ಅವತ್ತು ಒಂದನೇ ಗೆಳೆಯದ ಬಗ್ಗೆ ಅಟ್ಟೆ ಹೇಳಿಬಿಟ್ಟೀನಿ, ಹೌದಲ್ರಿ? ಇನ್ನು ಎರಡನೇ ಗೆಳೆಯ ಯಾರು? ಸುಮ್ಮನೆ ನಿಮಗೆಂದು ಕಲ್ಪನಾ ಕೊಡ್ತೀನಿ. ನಿಮಗೆ ಎರಡನೇ ಗೆಳೆಯ ಯಾರ್ರಿ? ಮನೆ ಬಿಟ್ಟಿಂದ ಹೊರಗೆ ಬರ್ತಾನ, ಕೋರ್ಟಿನ ಬಾಗಿಲು ತನಕ ಬರ್ತಾನ, ಆದ್ರೆ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಂಗಿಲ್ಲ. ಮೂರನೇ ಗೆಳೆಯ ಯಾರು? ಹೆಂಡತಿ, ಗಂಡ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ. ನಿನ್ನ ಬಲ್ಲಿ ಎಲ್ಲ ಇದ್ದಾಗ ಏನು ಬರ್ತಿರ್ತಾರಲ್ಲ ಏನ್ರಿ? ನಿನ್ನ ಬಲ್ಲಿ ಜನ ಸಂಪತ್ತಿತ್ತು ಅಂತ ತಿಳ್ಕೊಂಡ್ರೆ ಸುಮ್ಮನೆ ಅವ ಯಾವ ಏನು ಸುದ್ದಿ ರೀ, ದೊಡ್ಡ ಶ್ರೀಮಂತ ಇದ್ದಂತ ತಿಳ್ಕೊ. ಇವ್ರು ನಮ್ಮ ಮಾವರೇ ಆಗ್ಬೇಕ್ರತ್ತ. ಅವ ಶ್ರೀಮಂತ ಇರ್ಬೇಕು. ಅದೇ ಒಬ್ಬ ಹರಕ್ಕೆ ಅಂಗಿ ಹಾಕೊಂಡು ಬಂದಿದ್ರು ಮಾವ ಅಂತ ಹೇಳ್ತಾನವ ಏನ್ರಿ? ನಿನ್ನ ಬಳಿ ಇರುತ್ತಾನ ಕೂಡ ನನ್ನ ಮತ್ತು ಕೂಡ ಏನು ನೀನು ಸಿಕ್ಕಾಪಟ್ಟೆ ಹಚ್ಕೊಂಡಿರ್ತೀವಿ, ಅವನು ಕೂಡ ಸಿಕ್ಕಾಪಟ್ಟೆ ಹಚ್ಕೊಂಡಿರ್ತಾನ. ಇವರೆಲ್ಲ ಎಲ್ಲಿತನ ಬರ್ತಾರೆ ಹತ್ಕೊಂಡೆ ಕೇಳಿದ್ರೆ ಕೋರ್ಟಿನ ಬಾಗಿಲು ತನ ಬರ್ತಾರೆ ಹೊರತಾಗಿ ಕೋರ್ಟ್ನೊಳಗೆ ಅಂದ ಯಾರು ಬರಲ್ಲ ಏನ್ರಿ? ಯಾರೇ ಬರ್ತಾರೆ ರೀ? ಸುಮ್ಮ ಹೊಸ್ದಾಗಿ ಲಗ್ನ ಆದಾಗ ಅಂದಿರ್ತಾರೆ ನಿಮಗೆ, ರೀ ನಿಮಗೇನ್ರ ಆಯ್ತಂದ್ರೆ ನಾನು ಸತ್ಯ ಬಿಡ್ತೇನೆ ರೀ. ಅವ ಅಂತ ಹುಚ್ಚಿ ನಿನಗೇನದು ನಾವು ಉಳಿತೀನಿ ಅಂತ ಮಾಡಿದೇನಿ, ನಾನು ಸತ್ಯ ಬಿಡ್ತೀನಿ. ಯಾವ ಸತ್ತಾವ ಏನ್ರಿ? ಯಾರೇ ಸತ್ತಾರ್ರಿ? ಅದು ಏನ್ರಿ ನಿನಗೇನ್ರಿ ಅದನ್ನು ಸತ್ತೇ ಬಿಡ್ತೀನಿ ಅಂತ ಹೇಳೋದಕ್ಕೇ ಎದುರು ಕುಂತು ಅಳ್ತಿರ್ತಾಳೆ ನೋಡ್ರಿಲ್ಲ, ಒಂದು ಸಾವನ್ನ ಅಳ್ತಿರ್ತಾಳೆ. ನಿನ್ನ ಎಲ್ಲ ಹುಡುಕಲಿ, ನೀ ಏನು ಕೊಟ್ರಿ ಸಿಕ್ಕಿ, ನಾ ಹ್ಯಾಂಗೆ ಮಾಡಲಿ ಏನ್ರಿ? ಅವ ಅನ್ಬೇಕು ಹ್ಯಾಂಗೆ ಮಾಡ್ಲಿಕ್ಕೆ ನಿನಗೇನ್ರಿ ಅಂತ ನಾ ಸತ್ತೇ ಬಿಡ್ತೀನಿ ಅಂತಿದ್ದೆ, ನೀನು ಬಾ ಅನ್ಬೇಕು ಏನ್ರಿ? ನೀನು ಬಾ ತಿಳ್ಕೊಂಡ್ರೆ ಯಾವಾಕ್ಯಾರ ಬಂದಾಳ್ರೆ ಯಾರೇ ಹೋಗ್ಕಳ ಮತ್ತು ನಿನಗೆ ಎಲ್ಲಿ ಹುಡುಕಲಿ ಅಂತಾಳ ಇದ್ರಿಗೆ ಕೂತು. ಅದು ಅಂತಂದು ನೀನು ಕಿರಿಕಿರಿ ತಾಳೋದಕ್ಕೆ ಹೊಂಟಿನಿ, ಮತ್ತೆ ಯಾಕೆ ಹುಡುಕ್ಲಕತ್ತೀನಿ ನಾನು ಅಂತಾರಿಲ್ರಿ? ಏನು ನೋಡೋಕೆ ಭಾರಿ ಮಜೆ ಹೇಳತ್ತಿರ್ತಾರ, ಭಾರಿ ಮಜೆ ಹೇಳತ್ತಿರ್ತಾರೆ ನೋಡ್ಬೇಕು ನೀವು. ನಮ್ಮಲ್ಲಿ ನಾವು ಊರಾಗಂದ ಏನು ಮಾಡ್ತೀನಿ, ಕುಣಿ ಮಣ್ಣು ಕುಡಕಂದ ಹೊಲಕ್ಕೆ ಹೋಗಲ್ಲ, ಇಲ್ಲೇ ಕುಂದಿರಿಸಿರ್ತಾವಲ್ಲ ಮನೆ ಒಂದು ಹಾರ ಹಾಕಿ ಬರ್ತೀನಿ ನಾ. ಅದು ಪಾಪ ಒಂದು ಮುದುಕ ಸತ್ತದ, ಮುದುಕಲಕ್ಕೇನು ಸಣ್ಣವನಿದ್ದವ ಸತ್ತನ. ನಾ ಹಾರ ಹಾಕ್ಲಕ್ಕೆ ಹೋಗೀನಿ ಹೇಳ್ತೀನಿ ನಿಮಗೆ. ಹಾರ ಹಾಕಿ ಅಂದ 1 ಮಿನಿಟ್ ಮಾಡ್ಪತ್ತಿರಂದ ಮಂಗಳಾರತಿ ಮಾಡ್ತಾರೆ. ನಾ ಅವ್ರ ಮಗ್ಲು ನಿಂತಿರ್ತೀನಿ ಅಲ್ಲೇ 1 ಮಿನಿಟ್ ಅಂದ ಮೌನ ಅಂದ ನಿಂತಿರ್ತೀನಿ. ಯಾವಾಗಿಂದ ನಿಂತಿರ್ತೀನಿ, ಪಾಪ ಒಬ್ಬನ ಮನೆಗೆ ಹೋಗಿ ಅಂದ ಹಿಂಗೆ ನಿಂತೀನಿ. ಅವ ಸತ್ತವನು ಹೆಣ್ತಿ ನನ್ನ ಮಗಳೇ ನಿಂತಾಳ, ನಾನು ನೋಡಿಲ್ಲ, ಮರಿಬಿಟ್ಟು ನಿಂತೀನಿ ಆ ಕಡೆ ಹೆಣ ನೋಡ್ಕೊತ. ಯಾವಾಗ ಇವ ಮಡಪತಿ ಅಂದ ಕಾಯಿ ಹೊಡೆದ ಹೇಳ್ತೀನಿ ಅನ್ಬೇಕು, ಏನಂದ್ರಿ? ಹಂಗೆ ಓಡಿ ಹೋಗಿ ಗಂಡನ ಹೆಣದ ತೊಡಿ ಮ್ಯಾಗ ಬಿದ್ದು, ಏನ್ರಿ ಊರ ಪುರಾಣ ಹಚ್ಚದ್ರೆ ನೀನೇ ಮುಂದೆ ಹೋಗಿ ಕುಂದಿರ್ತಿದಲ್ಲೋ ರಾಜ, ಅದು ಕೇಳಕತ್ತಾಳ. ಏನ್ರಿ ಊರ ಪುರಾಣ ಹಚ್ಚರೆ ನೀನೇ ಮುಂದೆ ಹೋಗಿ ಕುಂದಿರ್ತಿದ್ದಲ್ಲೋ ರಾಜ. ಆ ಮಗ ಒಂದು ದಿವ್ಸ ಪುರಾಣಕ್ಕೆ ಬಂದಿಲ್ಲವ ನಮ್ಮ ಮಠದಾಗ. ಊರಾಗೆಲ್ಲಾಗಿದ್ದ ಪಟ್ಟಿ ನೀನೇ ಹೆಚ್ಚಿಗೆ ಕೊಡ್ತಿದ್ದಲ್ಲೋ ರಾಜ, 5 ರೂಪಾಯಿ ಪಟ್ಟಿ ಕೊಟ್ಟಿಲ್ಲವ. ನಾ ಇನ್ನೂ ಏನಾರು ಹೇಳ್ತಾಳೆ ನೋಡ್ಬೇಕಂತೇಳಿ ನಿಂತೇನ. ನಿಂತು ಕೂಡಲೇ ನೀ ಅಪ್ಪವ್ರಿಗೆ ಮನೆ ಕರಿಬೇಕಂತಿದ್ದಿ, ಈಗ ಅಪ್ಪವ್ರು ಬಂದಾರ ನೋಡಿ ಕರ್ಕೋ ಆತಾಳ. ಅದಕ್ಕೆ ಹ್ಯಾಂಗೆ ಮಾಡಿ ಅಪ್ಪವ್ರು ಬಂದಾರ ನೋಡಿ ಕರ್ಕೋ, ನಾನು ಕೈ ಕಾಲೇ ನಡಗಲಕತ್ತು. ಹೌದ್ರಿ, ಹೆಂಡತಿ ಮಾತು ಕೇಳೋದು ಭಾಳ, ಹೆಂಡತಿ ಆಕಿನ ಮಾತು ಕೇಳಿದ್ರೆ ನನ್ನ 3 ದಿವ್ಸದಾಗ ಕರ್ಕೋತಂದ್ರೆ ಏನು ಮಾಡಲಿ? ದೊಡ್ಡ ಅಂಜಿಕೆ. ಭಾರಿ ಹೇಳ್ತಿರ್ತಾರೆ ನೋಡ್ಬೇಕು ನೀವು. ಇನ್ನು ಹೆಣ್ಮಕ್ಳು ಯಾವ ಇನ್ನು ನೀವು ಚೆಂದಾಗ್ಯಂದ ರಾಗ ಮಾಡಿ ಹಿಂಗೆಲ್ಲ ಅಳತ್ತೀರಿ, ಹೌದಲ್ರಿ? ನೀವು ರಾಗ ಮಾಡಿ ನೀ ಅಂತ ಇದ್ದೇವೆ ರಾಜ, ಈ ಊರಾಗ ನಿಂದಿಂದೆ ಬೆಳಕಿತ್ತು ರಾಜ, ಅದು ನೋಡ್ತೆ ಕೆಟ್ಟ ಕರಿಮಾರಿದಿರ್ತದೆ ಏನ್ರಿ? ಅವ ಕರಿಮಾರಿ ಅವನೇ ಇರ್ತಾನೆ, ಖರೆ ಅವನು ವರ್ಣನೆ ಮಾಡ್ತೀನಿ, ನಿನ್ನಿಂದ ಈ ಸಿಂದಿಗೆ ತುಂಬ ಬೆಳಕಿತ್ತಲ್ಲೋ ರಾಜ ಏನ್ರಿ? ನಿನ್ನಂಥ ಗುಣವಂತ ಯಾರು ಇಲ್ಲೋ ರಾಜ, ಅದು ಕುಡ್ದೆ ಹೋಗಿರ್ತದ. ಇನ್ನು ನೀವು ಇಟ್ಟೆಲ್ಲ ಗಂಡನ ವರ್ಣನೆ ಮಾಡ್ರಿ ಅಳ್ತಾರ. ಗಂಡ್ಮಕ್ಳು ಹಂಗೆ ಅಳ್ತಾರೆ ನೋಡ್ರಿ ನೀವು. ಅವು ಗಂಡ್ಮಕ್ಳು ಒಳಗಿರಂಗಿಲ್ಲ, ಹೆಣ್ತಿ ಸತ್ತಿರ ಒಳಗಿರಲ್ಲ, ಅವು ಹೊರಗಿರ್ತಾವೆ, ತಲಬಾಗಿಲು ಹೊರಗೆ ನಿಂತಿರ್ತಾರೆ. ಯಾರಿಗೆ ಬೀಗರು ಬರ್ತಾರಲ್ಲ ಏನ್ರಿ, ಮಣ್ಣಿಗೆ ಮಂದಿ ಬರ್ತಾರೆ, ಬೀಗರು ಬಂದ್ಕೊಳ್ಳೋಣ ಹಲಿಗೆ ತೊಗೊಂಡು ಬರ್ತಾರಲ್ಲ, ಹಲಿಗೆ ಬಾರ್ಸಕತ್ಕೊಂಡು ಹೊಸ ಬೀಗರು ಹೊಂಟ್ರ ತಿಳ್ಕೊಬೇಕು ಏನ್ರಿ. ಹಲಿಗೆ ತೊಗೊಂಡು ಬರ್ತಿರ್ತಾರ, ಇವ ಅಲ್ಲೇ ತಲಬಾಗಿಲ್ದಾಗ ಕೂತಿರ್ತಾನ. ಅವ್ರು ಬಂದ್ಕೊಳ್ಳೋಣ ಮಾಮಾ ವಾದ್ಲು ಯಪ್ಪ ಮುಗೀತಿ ಒಂದು ಅಳೋದು ಏನ್ರಿ. ಈಟ ಒಂದು ಮತ್ತೆ 2ನೇ ಬೀಗರು ಬಂದ್ರ ಮಾಮಾನು ಇಲ್ಲ ಏನೂ ಇಲ್ಲ ಏನ್ರಿ. ಇರ್ಲೋ ತಮ್ಮ ಸುಮ್ಮಿರು ತಾಳ್ಕೊ ಅಂದ್ಕೊಳ್ಳ ಮತ್ತೆ ಅವ್ರ ಕೈಲಿ ಒಂದು ಬೀಡಿ ಇಸ್ಕೊಂಡು ಸೇರ್ಕೋತಾರೆ. ಮತ್ತೆ ಯಾರೇ ಬೀಗರು ಬಂದರು ಮಾಮ ಅಂದ್ಕೊಳ್ಳ ಇರ್ಲೋ ತಮ್ಮ ಅವ್ರ ಜೊಂಡೆ ಒಪ್ಪಿಡ್ತೀನಿ ಕೋ ತಿರುಗಾಡಿ ಬಿಡ್ತಾರೆ, ಮುಗಿದಾಯ್ತು. ನೀವು ಸುಮ್ಮ ಅಳತ್ತೀರಿ ನೀವು. ನೋಡಿ ಯಾವಾಗ ಗಂಡು ಸತ್ತರೆ ಒಂದು ನನಗೆ ಕಣ್ಣ ನೀರು ಹಾಕಲಾಗ್ಯದ, ಮಂದಿ ಬೈತವ ತಿಳ್ಕೊಂಡಂದು ಸುಮ್ಮ ಮೂಗಿಗೆ ಅರಿವಿ ಹಿಡ್ಕೊಂಡು ಏನ್ರಿ ಒಂದು ಸಾವಿರ ಹೇಳೋದು. ಇನ್ನೊಂದು ನಾಟಕ ನೋಡ್ಬೇಕು ನೀವು, ಎಲ್ಲಿ ಆ ಕುಣಿಬಲ್ಲಿ ನಡೆದಿರ್ತದೆ
ಏನ್ರಿ ಈ ಕಡೆ ಇಬ್ರು ಹಿಡಿದಿರ್ತಾರ ಹೆಣ್ಮಗಳಿಗೆ. ಬಿಡ್ರಿ ಅಕ್ಕ, ಅವ ವಾದ ಬಳಕ ನಾ ಹ್ಯಾಂಗಿರ್ಲಿ ಯವ್ವ ನನಗೆ ಬಿಟ್ಟು ಬಿಡ್ರಿ ಅಕ್ಕ ಅಂದ್ಕೊಳ್ಳಿ, ಕೈ ಬಿಟ್ಟು ಬಿಡ್ರಿ, ಎಲ್ಲಿಗೆ ಹೋಗ್ಕೊಳ್ಳಿ ನೋಡೋಣ. ಹಾಂ, ಎಲ್ಲಿನೂ ಹೋಗಲ್ಲ, ತಿಳಿತಿಲ್ರಿ, ಎಲ್ಲಿ ಹೋಗಂಗಿಲ್ಲ. ಇವರೆಲ್ಲ ಬರೋದೇ ಕುಣಿತನೇ ಬರ್ತಾರೆ ಹೊರ್ತಾಗಿ ಕುಣಿ ಒಳಗಿಂದ ಯಾರೂ ಬರೋಂಗಿಲ್ಲ ಪುಣ್ಯಾತ್ಮರೇ. ಆದ್ರೆ ಒಂದು ಮಾತ್ರ ನಮ್ಮ ಜೀವನದೊಳಗಿಂದ ಕೊನೆವರೆಗಿನ ಕೂಡ ಬರ್ತದೆ. ನಾವು ತಾಯಿ ಗರ್ಭದಿಂದ ಭೂಮಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆಯೊಳಗಿಂದ ಬಂದದ, ಹುಟ್ಟೋದು ಬಳಗೂ ನಮ್ಮ ಜೊತೆಯೊಳಗಿಂದ ಇರ್ತದ ಏನ್ರಿ. ಹುಟ್ಟಿ ಆದ ನಂತರ ನಾವು ಸಾಯಿವರೆಗಿನ ಕೂಡ ನಮ್ಮ ಜೊತೆಯೊಳಗಿಂದ ಇರ್ತಕ್ಕಂಥ ಒಬ್ಬನೇ ಬರ್ತಾ. ಅವ ಯಾರು ಒತ್ತು ಕುಣದ ಕೇಳಿದ್ರೆ ಬೇರೆ ಯಾರು ಅಲ್ಲ, ಈ ರೊಕ್ಕ ಬರಂಗಿಲ್ಲ, ರೂಪಾಯಿ ಬರಂಗಿಲ್ಲ, ಬಂಧು ಬಳಗ ಇವ್ರು ಯಾರು ಕೂಡ ಬರಂಗಿಲ್ಲ. ಆದ್ರೆ ಒಂದೇ ಒಂದು ಬರ್ತದೆ, ಯಾವುದು ಹೊತ್ತುಕೊಂಡು ಕೇಳಿದ್ರೆ ಒಬ್ಬ ಸದ್ಗುರುನಾಥ ನಮ್ಮ ಕೊಳ್ಳ ಕಟ್ಟಿರ್ತಕ್ಕಂಥ ಇಷ್ಟಲಿಂಗ ಬಿಟ್ಟರೆ ಮತ್ತೆ ಯಾವುದನ್ನು ಕೂಡ ನಮ್ಮ ಜೊತೆಯೊಳಗೆ ಬರಲ್ಲ. ಯಾವುದಾರು ಬರ್ತದೇನ್ರಿ? ಮ್ಯಾಲೆ ನಾವು ಬಂಗಾರದ ಮಾಡಿಸ್ಕೋರಿ, ಬೆಳ್ಳಿದು ಮಾಡಿಸ್ಕೋರಿ, ಅದು ಬರಂಗಿಲ್ಲ. ಒಳಗಿರ್ತಕ್ಕಂಥ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಅನ್ನುವಂಥದ್ದು ಏನೈತಲ್ಲ, ಅದನ್ನಿಂದ ಒಂದು ಅರಿವ್ಯಾಗ ತೊಗೊಂಡು ಅದನ್ನು ಅರಿವ್ಯಾಗಿಂದ ಕಟ್ಟಿ ನಮ್ಮ ರಟ್ಟೆಗಿಂದ ಕಟ್ಟಿ ಅದನ್ನು ಮಣ್ಣು ಮಾಡ್ತಾರೆ ಹೊರತಾಗಿ ನಾವು ಗಳಿಸಿದ ರೊಕ್ಕ ಬರಲ್ಲ, ಯಾವ ಬಂಧು ಬಳಗಂತಕ್ಕಂಥ ಯಾರು ಕೂಡ ಬರಲ್ಲ.